टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವರೆಲ್ಲ ಮದುವೆ ಕಾರ್ಯಕ್ರಮ ಮುಗಿಸಿ ಅಂಬೇಡ್ಕರ್ ಭವನದಲ್ಲಿ ನೆಮ್ಮದಿಯಾಗಿ ರಾತ್ರಿ ನಿದ್ದೆಗೆ ಜಾರಿದ್ರು. ಆದರೆ ಕೋಟಿ ಕೋಟಿ ಖರ್ಚು ಮಾಡಿರುವಂತಹ ಕಟ್ಟಡದ ಗೋಪುರ ಮಧ್ಯರಾತ್ರಿ ಧೊಪ್ಪನೆ ಕುಸಿದು ಬಿದ್ದಿದೆ. ಒಳಗಿದ್ದವರು ಭೂಕಂಪ ಆಯಿತು ಅಂತ ಹೊರಗೋಡ್ ಬಂದಿದ್ದಾರೆ. ಅಂಬೇಡ್ಕರ್ ಭವನದ ಗೋಪುರ ದಿಢೀರ್ ಕುಸಿದು ಪುಡಿ ಪುಡಿಯಾಗಿದೆ. ಕುಸಿದ ಅವಶೇಷಗಳನ್ನ ನೋಡಿದ್ರೆ ಇದು ಪಕ್ಕಾ ಕಳಪೆ ಕಾಮಗಾರಿ ಅನ್ನೋದು ಗೊತ್ತಾಗುತ್ತೆ. ಅಷ್ಟಕ್ಕೂ ಈ ಅಂಬೇಡ್ಕರ್ ಭವನ ಇರೋದು ಗದಗ ನಗರದಲ್ಲಿ. ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ ಬಳಿ ಕೋಟಿ ಕೋಟಿ ಹಣ ಸುರಿದು ಕಟ್ಟಿಸಿದ್ದ ಅಂಬೇಡ್ಕರ್ ಭವನದ ಮೇಲಿನ ಗೋಪುರ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ದಿಢೀರ್ ಕುಸಿದು ಬಿದ್ದಿದೆ. ಮದುವೆ ಆಯೋಜನೆ ಮಾಡಿದ್ದ ದಿಬ್ಬಣದ ಮಂದಿಗೆ ರಾತ್ರಿ ಮಲಗಿದ್ದ ವೇಳೆ ಭೂಕಂಪನವಾಗಿರೋ ಅನುಭವವಾಗಿದೆ. ಭವನದ ಒಳಗೆ ನಿದ್ರೆಗೆ ಜಾರಿದ್ದ ಮದುವೆ ಮಂದಿ ಇದ್ದಕ್ಕಿದ್ದಂತೆ ಎದ್ದು ಹೊರಗೆ ಓಡೋಡಿ ಬಂದಿದ್ದಾರೆ. ಎಲ್ಲ ಒಂದು ಕಡೆ ಇದು ಕಳಪೆ ಕಾಮಗಾರಿ ಆಗಿದ್ದರ ಹಿನ್ನೆಲೆಯಲ್ಲಿ ಇವತ್ತು ಈ ಕಟ್ಟಡ ಈ ರೀತಿ ಕುಸಿಲಿಕ್ಕೆ ಕಾರಣ ಅಂತಕ್ಕಂಥದ್ದು ಬೇರೆ ಹೇಳಬೇಕಾಗಿಲ್ಲ. ಇವತ್ತಿನವರೆಗೂ ಸಂಬಂಧಪಟ್ಟಂತ ಅಧಿಕಾರಿಗಳು ಆಗಾಗ ಇದನ್ನ ಮೇಲ್ವಿಚಾರಣೆ ಮಾಡಬೇಕಾಗಿತ್ತು. ಇಲ್ಲಿ ಅವ್ರದ್ದು ಕೂಡ ಲೋಪ ಕಂಡು ಬರ್ತದ ಅಂತಕ್ಕಂಥದ್ದು ಕೂಡ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಗೋಪುರ ಕುಸಿದು ಬಿದ್ದಿರ್ತಕ್ಕಂಥದ್ದು. 7-8 ವರ್ಷದ ಒಳಗಡೆನೆ ಈ ತರ ಕುಸಿದು ಬೀಳತಕ್ಕಂಥದ್ದು ಅನ್ನೋದು ನೋಡೋದಾದ್ರೆ ಇದು ಮುಖ್ಯವಾಗಿ ಕಳಪೆ ಕಾಮಗಾರಿ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. 2016ರಲ್ಲಿ ಅಂದಿನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಖರ್ಚು ಮಾಡಿ ಭವನ ನಿರ್ಮಾಣವನ್ನ ಮಾಡಲಾಗಿದೆ. ಆದ್ರೆ ಭವನದ ತುಂಬೆಲ್ಲ ಬರೀ ಬಿರುಕುಗಳು ಕಾಣ್ತಿವೆ. ಪ್ರತಿನಿತ್ಯ ಒಂದಲ್ಲ ಒಂದು ಮದುವೆ ಅಥವಾ ಸರಕಾರಿ ಕಾರ್ಯಕ್ರಮ ನಡೆಯುತ್ತೆ. ಆದ್ರೆ ಸರಿಯಾಗಿ ನಿರ್ವಹಣೆ ಮಾಡದಿರೋದ್ರಿಂದ ಈ ದುರಂತ ಸಂಭವಿಸಿದೆ. ವಿಷಯ ಜಿಲ್ಲಾಡಳಿತದ ಗಮನಕ್ಕೆ ಬರ್ತಾ ಇದ್ದಂತೆ ಡಿಸಿ ಶ್ರೀಧರ್ ತನಿಖೆಗೆ ಆದೇಶ ಮಾಡಿದ್ದಾರೆ. ಗುಣಮಟ್ಟದ ತನಿಖೆ ಮಾಡಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಗೆ ಆದೇಶಿಸಿದ್ದಾರೆ. ಈಗ ಮೇಲಿರ್ತಕ್ಕಂಥ ಗೋಪುರ ಪೂರ್ತಿ ಇದು ಕೊಲ್ಯಾಪ್ಸ್ ಆಗೈತೆ, ತಾವು ಕೂಡ ನೋಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ರೀ. ಮಾನ್ಯರು ಈಗಾಗಲೇ ಅದನ್ನು PWD ಇಂಜಿನಿಯರ್ ಅವರಿಗೆ ಹೇಳಿಸಿ ಇದರ ಬಗ್ಗೆ ಸ್ವಲ್ಪ ಯಾಕೆ ಬಿದ್ದಿದೆ ಏನು ಮತ್ತು ಕಾಮಗಾರಿ ಬಗ್ಗೆ ರಿಪೋರ್ಟನ್ನು ತಗೊಳ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸರ್. ಸಂಬಂಧಪಟ್ಟಂಥ ಇದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಿಂದ ಈ ಕೆಲಸ ಆಗಿದೆ. ಅವರು ಕೂಡ ಇಂಜಿನಿಯರ್ಸ್ ಕೂಡ ಇಲ್ಲಿ ಬಂದಿದ್ದಾರೆ. ಕಾಂಟ್ರಾಕ್ಟರ್ ಸುನಿಲ್ ಅಂಥೇಳಿ ಕಾಂಟ್ರಾಕ್ಟರ್ ಅದರ ಅವ್ರನ್ನೂ ಕರೆಸಿ ಇಲ್ಲಿ ಏನಾಗಿದೆ ಅನ್ನತಕ್ಕಂಥದ್ದನ್ನು ವಿವರವಾದ ವರದಿಯನ್ನು ಜಿಲ್ಲಾಡಳಿತಕ್ಕೆ ಕೊಟ್ಟು ಮಾನ್ಯ ಜಿಲ್ಲಾಡಳಿತ ನಮಗೇನು ಮಾರ್ಗದರ್ಶನ ನೀಡುತ್ತೆ ಅದರ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೆ ಸರ್. ಕಳಪೆ ಕಾಮಗಾರಿ ಬಗ್ಗೆ ಯಾವ ಇಲಾಖೆ ಅಧಿಕಾರಿಗಳು ಹೊಣೆ ಹೊರೋದಕ್ಕೂ ರೆಡಿ ಇಲ್ಲ. ಗುತ್ತಿಗೆದಾರರು ಸಹ ಇತ್ತ ಸುಳಿದಿಲ್ಲ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಜನ ಆಗ್ರಹಿಸುತ್ತಿದ್ದಾರೆ. ಸಂಜೀವ್ ಪಾಂಡ್ರೆ, TV9 ಗದಗ.